ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಅಂತೂ ಇಂತೂ 6 ವರ್ಷಗಳ ನಂತರ ಈಗ RCB ತಂಡ CSK ತಂಡನ ಇಲ್ಲಿ ಅವ್ರ ಹೋಮ್ ಗ್ರೌಂಡಲ್ಲೇ ಸೋಲಿಸಿದೆ. ನಿನ್ನೆ ಮ್ಯಾಚ್ ಅಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ CSK ಅಭಿಮಾನಿಗಳು ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರಪ್ಪ ಅಂತಂದರೆ RCB ಸೋಲುತ್ತೆ ಅಂದ್ಕೊಂಡಿದ್ರು. ಏನಕ್ಕೆ ಅಂತಂದರೆ 6 ವರ್ಷದಿಂದ ಈ ಒಂದು ಗ್ರೌಂಡಲ್ಲಿ ಅಂದರೆ ಚೆನ್ನೈನಲ್ಲಿ ಇಲ್ಲಿ RCB ತಂಡ ಗೆದ್ದಿರಲಿಲ್ಲ. ಈ ಮ್ಯಾಚ್ನೂ ಕೂಡ ಸೋಲುತ್ತೆ ಅಂತ ಅಂದ್ಬಿಟ್ಟು CSK ಅಭಿಮಾನಿಗಳು ಅಂದ್ಕೊಂಡಿದ್ರು. ಬಟ್ ಆದರೆ RCB ಅಭಿಮಾನಿಗಳಿಗಂತೂ ಹೋಪ್ಸ್ ಅಂತೂ ಯಾವತ್ತೂ ಕಡಿಮೆನೇ ಆಗಲ್ಲ, ಕಮ್ಮಿ ಆಗಕ್ಕೆ ಬಿಡೋದೂ ಇಲ್ಲ. ಏನಕ್ಕೆ ಅಂತಂದರೆ 6 ವರ್ಷ ಹಿಂದಿದ್ದ ಇತಿಹಾಸ ಬೇರೆ, ಇವಾಗ ಇರೋ ಇತಿಹಾಸ ಬೇರೆ ಅಂತಂದ್ಬಿಟ್ಟು ಇಲ್ಲಿ ಪ್ರೂವ್ ಮಾಡಿದ್ದಾರೆ RCB ಆಟಗಾರರು. ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, ಏನಕ್ಕೆ ಅಂತಂದರೆ 6 ವರ್ಷದ ಇತಿಹಾಸನೇ ಬೇರೆ. ಬಟ್ ಇವಾಗ RCB ತಂಡ ಏನಿದೆ, ಒಂದು ಪ್ಲೇಯಿಂಗ್ ಲೆವೆನ್ ಅಂತೂ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿದೆ. ಇವತ್ತಿನ ಮ್ಯಾಚಲ್ಲಿ ಇಲ್ಲಿ RCBನೇ ಗೆಲ್ಲುತ್ತೆ ಅಂತ ಕೂಡ ಹೇಳಿದೆ. ಏನಕ್ಕೆ ಅಂತಂದರೆ ಇತಿಹಾಸ ಮುಗ್ದೋಗಿರೋದು. ಯಾಕಂತಂದರೆ ಇತಿಹಾಸ ಹಳೇದು ಆಗ್ತಾ ಆಗ್ತಾ ಹೊಸ ಇತಿಹಾಸ ಇಲ್ಲಿ ಸೃಷ್ಟಿ ಆಗ್ತಾನೆ ಇರುತ್ತೆ. ಅದೇ ರೀತಿ ಈ ಸತಿ RCB ತಂಡ ತುಂಬ ಬಲಿಷ್ಠವಾಗಿ ಕಾಣಿಸ್ಕೊತಿದೆ ಮತ್ತು CSK ತಂಡನ ಹೀನಾಯವಾಗಿ ಸೋಲಿಸಿದೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ 50 ರನ್ಗಳ ಅಂತರದಿಂದ ಇಲ್ಲಿ RCB ತಂಡ CSK ತಂಡನ ಸೋಲಿಸಿದೆ. RCB ಮೊದಲನೇ ಮ್ಯಾಚಲ್ಲೇ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಅವ್ರ ಹೋಮ್ ಗ್ರೌಂಡಲ್ಲಿ ಸೋಲಿಸಿತ್ತು. ಈಗ ಎರಡನೇ ವಿಕ್ಟ್ರಿ ಕೂಡ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಅವ್ರ ಹೋಮ್ ಗ್ರೌಂಡಲ್ಲೇ ಸೋಲಿಸಿದ್ದಾರೆ. ನಿಜವಾಗ್ಲೂ ಕೂಡ ತುಂಬ ಎಕ್ಸಲೆಂಟಾಗಿ ಎರಡೂ ಮ್ಯಾಚಲ್ಲೂ ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಯಾವುದರಲ್ಲೇ ಆದರೂ ಕೂಡ ಅಷ್ಟೇ ಒಂದು ತಪ್ಪು ಕೂಡ ಮಾಡಲಿಲ್ಲ RCB ತಂಡದವರು. ಒಂದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೂರಲ್ಲೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಬ್ಯಾಲೆನ್ಸ್ ಅನ್ನೋಕ್ಕಿಂತ ತುಂಬ ಚೆನ್ನಾಗಿ ಇಲ್ಲಿ ಲಾಸ್ಟ್ ಇಯರ್ ಏನೇನು ಮಿಸ್ಟೇಕ್ ಆಗಿತ್ತೋ ಆ ಮಿಸ್ಟೇಕ್ನ ಇಲ್ಲಿ ತಿದ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಲಾಸ್ಟ್ ಇಯರು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಇಲ್ಲಿ ಉಳುಕಿತ್ತು. ಬಟ್ ಈ ಸತಿ ಏನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದೆ ತುಂಬ ಎಕ್ಸಲೆಂಟ್ ಆಗಿದೆ ಮತ್ತು RCB ತಂಡ ತುಂಬ ಬಲಿಷ್ಠವಾಗಿ ಕೂಡ ಕಾಣ್ತಿದೆ. ನಿನ್ನೆ ಮ್ಯಾಚಲ್ಲಿ ಒಂದು ಸಿಕ್ಕಾಪಟ್ಟೆ ಬೇಜಾರಾಗೋ ವಿಚಾರ ಏನಪ್ಪ ಅಂತಂದರೆ, ದೇವದತ್ ಪಡಿಕ್ಕಲ್ ಅವರು ಇಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಇನ್ನು ರವಿಚಂದ್ರನ್ ಅಶ್ವಿನ್ ಅವರು ಬಾಲ್ ಮಾಡ್ತಾರೆ. ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಚ್ ಹಿಡಿದಾಗ ಇಲ್ಲಿ ನಿಜವಾಗ್ಲೂ ಕೂಡ ಅದು ನಾಟ್ ಔಟ್ ಅಂತ ಅನ್ಸುತ್ತೆ. ಬಟ್ ಆದರೆ ಇಲ್ಲಿ ಅಂಪೈರ್ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ ಥರ್ಡ್ ಅಂಪೈರ್ಗೂ ಕೊಡಲ್ಲ, ಒಂದೇ ಸತಿ ಔಟ್ ಕೊಟ್ಬಿಡ್ತಾರೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಬ್ಬರು ಕೂಡ ಔಟ್ ಆದಾಗ ಬಾಲ್ ತುಂಬ ಇಲ್ಲಿ ಕ್ಲೋಸಲ್ಲಿತ್ತು. ಬಟ್ ಅವ್ರ ಕೈಗೆ ಬಿತ್ತಾ ಡೈರೆಕ್ಟಾಗಿ ಅಥವಾ ಪಿಚ್ ಬಿತ್ತ ಅಂತ ಅಂದ್ಬಿಟ್ಟು ಚೆಕ್ಕೇ ಮಾಡಲ್ಲ, ಒಂದೇ ಸತಿ ಔಟ್ ಅಂತಂದ್ಬಿಟ್ಟು ಅಂಪೈರ್ ಕೊಡ್ತಾರೆ. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ರೀಕ್ಯಾಪ್ ಮಾಡಿಬಿಟ್ಟು ನೋಡೋದೇ ಇಲ್ಲ ಔಟ್ ಇದೆಯಾ ನಾಟ್ ಔಟ್ ಇದೆಯಾ ಅಂತ ಅಂದ್ಬಿಟ್ಟು. ಇಲ್ಲಿ ಋತುರಾಜ್ ಗಾಯಕ್ವಾಡ್ ಕ್ಯಾಚ್ ಹಿಡಿದೆ ಔಟು ಅಂತ ಅಂದ್ಬಿಟ್ಟು ಅಂತಾರೆ. ಬಟ್ ಹೇಳಿದ ತಕ್ಷಣ ಇಲ್ಲಿ ಒಂದೇ ಸತಿಗೆ ಔಟ್ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನಕ್ಕೆ ಅಂತಂದರೆ ದೇವದತ್ ಪಡಿಕ್ಕಲ್ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಆ ಒಂದು ಕಾರಣದಿಂದ ಇಲ್ಲಿ ಕೊಟ್ಟರು. ಇವಾಗ ನೀವು ನೋಡಿರ್ಬೋದು ಮೊದಲನೇ ಮ್ಯಾಚಲ್ಲಿ ಇಲ್ಲಿ ಖಲೀಲ್ ಅಹ್ಮದ್ ಅವರು ಯಾವ ರೀತಿ ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅನಿಸ್ತು ಅಂತ ಅಂದ್ಬಿಟ್ಟು. ಮತ್ತು ಈಗ ಎರಡನೇ ಮ್ಯಾಚಲ್ಲೂ ಕೂಡ ಅದೇ ರೀತಿ ಆಯಿತು ಅಂತ ಕೂಡ ಅನಿಸ್ತಿದೆ. ಏನಕ್ಕೆ ಅಂತಂದರೆ ಇಲ್ಲಿ ದೇವದತ್ ಪಡಿಕ್ಕಲ್ ಅವರು ಔಟ್ ಇದ್ರಾ ನಾಟ್ ಔಟ್ ಇದ್ರ ಅಂತ ಚೆಕ್ಕೇ ಮಾಡಿಲ್ಲ. ಈ ಒಂದು ವಿಚಾರ ಸ್ವಲ್ಪ ನಿನ್ನೆ ಮ್ಯಾಚಲ್ಲಿ ಸ್ವಲ್ಪ ಬೇಜಾರು ಕೂಡ ಆಯಿತು. ಸೊ ವೀಕ್ಷಕರೇ, ನಿನ್ನೆ ಮ್ಯಾಚಲ್ಲಿ ಎಂಡಿಂಗ್ ರಿಸಲ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಏನಕ್ಕೆ ಅಂತಂದರೆ ಯಾವ ರೀತಿ ಡಾಮಿನೇಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. RCB ಅಭಿಮಾನಿಗಳೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಇಲ್ಲಿ ಮೊದಲನೇ 2 ಮ್ಯಾಚ್ಗಳು ಏನಿತ್ತು ಸಿಕ್ಕಾಪಟ್ಟೆ ಅವ್ರ ಹೋಮ್ ಗ್ರೌಂಡ್ಗಳಲ್ಲೇ ಇಲ್ಲಿ ಸೋಲ್ಸಿ ಇಲ್ಲಿ RCB ಜಯಬೇರಿ ಕೂಡ ಬಾರಿಸಿದೆ. ತುಂಬಾನೇ ಖುಷಿಯಾಗುತ್ತೆ. ಇವಾಗ ಏನು RCB ತಂಡ 2 ಮ್ಯಾಚ್ಗಳನ್ನು ಕೂಡ ತುಂಬಾ ಸಖತ್ತಾಗಿ ಆಡಿದ್ದಾರೆ. ಅದೇ ರೀತಿ ಎಲ್ಲ ಮ್ಯಾಚ್ನು ಆಡಿ ಈ ಸತಿ ಕಪ್ ಗೆಲ್ಲಿ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಹಾರೈಸೋಣ. ಸೊ ವೀಕ್ಷಕರೇ, ನಿನ್ನೆ ಮ್ಯಾಚ್ ನೋಡಿದರೆ ನಿಮಗೆ ನಿನ್ನೆ ಮ್ಯಾಚ್ ಬಗ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.